ಓಕೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಟಿ ರಘು ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. 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 ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಮತ್ತು ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಸರ್, ಡಿ ಸುಧಾಕರ್ ಅವರ ಅಗಲಿಕೆ. ಏನು ಹೇಳ್ತೀರಿ ಅಂತ? ಕಾಂಗ್ರೆಸ್ ಜೊತೆಗೆ ಹಿರಿಯೂರು ಅಷ್ಟೇ ಅಲ್ಲ, ಟೋಟಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯೇ ಅದನ್ನ ನಷ್ಟ ಆಗಿದೆ, ನಮ್ಮ ರಾಜ್ಯಕ್ಕಾಗಿದೆ. ಖಂಡಿತವಾಗ್ಲೂ ಅವರು ಈಗ ಪ್ರೆಸೆಂಟ್ ಆಗಿ ಅವರು ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿದ್ರು. ಅವರು ಚಳ್ಳಕೆರೆನಲ್ಲಿ 1 ಬಾರಿ ಶಾಸಕರಾಗಿದ್ರು, ಹಿರಿಯೂರಲ್ಲಿ 3 ಬಾರಿ ಶಾಸಕರು. ಅದರಲ್ಲಿ ಒಟ್ಟಾರೆಯಾಗಿ 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ 2008ರಿಂದ 2013ವರೆಗೆ ಅವರು ಸಚಿವರಾಗಿ ಸೇವೆ ಸಲ್ಲಿಸಿತ್ತು. ಇದು ಪ್ರೆಸೆಂಟ್ ಆಗಿ ಅವರು ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಈಗ ಈಗ ನಿಮ್ಮ ಮತ್ತೆ ಅವರ ಒಡನಾಟದ ಬಗ್ಗೆ ಹಳೆ ನೆನಪುಗಳನ್ನ ಮೆಲುಕು ಹಾಕಬಹುದಾ ಸರ್? ಖಂಡಿತವಾಗ್ಲು. ಯಾಕಂದ್ರೆ ಅವರು ನಾನು 2008ರಲ್ಲಿ ನಾನು ಚಳ್ಳಕೆರೆನಲ್ಲಿ ಶಾಸಕ ಆಗ್ಬೇಕಂತ ಹೇಳಿ ನಾನು ಬಯಸ್ದೆ. ಆ ಟೈಮಲ್ಲಿ ಅವರು ಡಿಲಿಮಿಟೇಷನ್ ಆಗ್ಬಿಟ್ಟು 2008ರಲ್ಲಿ ಅವ್ರು ಹಿರಿಯೂರು ಕ್ಷೇತ್ರಕ್ಕೆ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ರು. ನಾನು 2008ರಲ್ಲಿ ನಾನು ಅಲ್ಲಿ ಚಳ್ಳಕೆರೆನಲ್ಲಿ ಶಾಸಕ ಆಗ್ಬೇಕಂತ ಬಯಸಿದ್ದೆ. ಅವಾಗ ನನಗೆ ಸಪೋರ್ಟ್ ಮಾಡಿದ್ರು. ಆದ್ರೆ ಅನ್ಫಾರ್ಚುನೇಟ್ಲಿ ನಂಗೆ ಟಿಕೆಟ್ ಸಿಗ್ಲಿಲ್ಲ. ಅದ್ ಬೇರೆ. ಅವತ್ತಿಂದನೂ ಕೂಡ ಅವ್ರ ಜೊತೆ ನಮ್ದು ಒಡನಾಟ ಯಾವತ್ತೂ ಕೂಡ ಬಹಳಷ್ಟು ಸ್ನೇಹಮಯಿ. ಅವರು ಎಂಥದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಒಂದು ಅವರಲ್ಲಿ ಟೆನ್ಷನ್ ಆಗ್ತಿದ್ದಿಲ್ಲ. ಜೊತೆಗೆ ಜನಾಂಗದಲ್ಲಿ ಬಹಳ ಅತ್ಯಂತ ಕಡಿಮೆ ಜನಾಂಗ ಇರ್ತಕ್ಕಂಥ ಜೈನ್ ಸಮುದಾಯದಲ್ಲಿ ಇದ್ರೂ ಎಲ್ಲಾ ಜಾತಿ ಜನಾಂಗದವರು ಅವ್ರ ಪ್ರೀತಿ ವಿಶ್ವಾಸ ಇಟ್ಟು ಅವ್ರನ್ನ 4 ಬಾರಿ ಚಳ್ಳಕೆರೆನಲ್ಲಿ 1 ಬಾರಿ ಶಾಸಕರಾಗ್ತಾರೆ, ಹಿರಿಯೂರಲ್ಲಿ 3 ಬಾರಿ ಶಾಸಕರಾಗ್ತಾರೆ. ನಮ್ಮ ಪಕ್ಷ ಅವ್ರನ್ನ ಗುರುಸಿ ಈ ಸಾರಿ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾರೆ. 2013ರಿಂದ 2013ರಲ್ಲಿ ಅವರು ಪಕ್ಷೇತರ ಶಾಸಕರಾಗಿ ಗೆಲ್ತಾರೆ. ಅಂದ್ರೆ ನಮ್ಗೆ ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ಟಿಲ್ಲ ಅಂತ ಆಗ್ಲಿಲ್ಲ, ಅವ್ರಿಗೆ ಸಿಗ್ಲಿಲ್ಲ ಹಿರಿಯೂರಲ್ಲಿ. ಅವಾಗ ಅವರು ಸಮಾಜ ಕಲ್ಯಾಣ ಸಚಿವರಾಗಿ ಅವರು ಸೇವೆ ಮಾಡಿದ್ದಾರೆ. ಹಾಗಾಗಿ ಅವರು ಬಹಳಷ್ಟು ಜನಾನುರಾಗಿ ಆಗಿದ್ರು, ಜೊತೆಗೆ ಜನಪ್ರಿಯರಾಗಿದ್ರು. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಜೊತೆಗೆ ಒಂದು ಸಮುದಾಯಕ್ಕೆ ವಿಶೇಷವಾಗಿ ಅವ್ರೆಲ್ಲ ಸಮುದಾಯ, ಯಾಕಂದ್ರೆ ಅವ್ರೆಲ್ಲ ಸಮುದಾಯದವ್ರನ್ನು ಅವ್ರನ್ನ ಪ್ರೀತಿ ಮಾಡ್ತಿದ್ರು. ನೀವೆಲ್ಲ ನೋಡ್ತಾ ಇದ್ರೆ ರಾಜಕಾರಣದಲ್ಲಿ ಜನಾಂಗ ಬೇಕು, ಜನಾಂಗ ಇದ್ರೆ ಮಂತ್ರಿಗಳಾಗ್ಬೋದು, ಶಾಸಕರಾಗ್ಬೋದು ಅಂತೀವಿ. ಆದ್ರೆ ಅವ್ರು ಏನಿಲ್ಲ, ಬಹಳ ಇದ್ರಲ್ಲಿದ್ರು ಕೂಡ ಅವರು ಈ ರಾಜ್ಯನ 2 ಸಾರಿ ಪ್ರತಿನಿಧಿಸ್ತಾರೆ. ನಿಜ 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 ಸರ್, ನಿಜ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.